ದಡ್ಡ ಈ ತರ ಆಡಬೇಡ. ನಾನು ಹೇಳ್ಕೊಟ್ಟಂಗ್ ಮಾಡು. ಮಾಮೂಲಿ ಇಷ್ಟವ ಅವಾಜ್ ಹಾಕ್ಬೇಡ. ನನಗೆ ಹೇಳಿದ್ನ ಕೇಳು. ಇವಾಗ ಭಾರಿ ಕಷ್ಟಪಡ್ತಾ ಇದ್ದೆ ಕಣವ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತು. ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಅಂದರೆ ನಮ್ಮ ಮನೆಗೆ 3 ಬರ್ನಲ್ ಆಟೋಮೆಟಿಕ್ ಸ್ಟವ್ ತೊಗೊಬಂದಿದ್ದೀನಿ, ಗ್ಯಾಸ್ ಸ್ಟವ್ನ. ಅದು ನಮ್ಮ ಅಮ್ಮನಿಗೆ ಯೂಸ್ ಮಾಡೋದು ಗೊತ್ತಿಲ್ಲ. ಅದನ್ನು ನಮ್ಮ ಅಮ್ಮನಿಗೆ ಯಾವ ಥರ ಯೂಸ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ಅವರಿಗೆ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ನಮ್ಮ ಅಮ್ಮನಿಗೆ ಸ್ಟವ್ನ ಯಾವ ಥರ ಆನ್ ಮಾಡೋದು ಆಫ್ ಮಾಡೋದು ಅಂತ ತೋರಿಸ್ಕೊಡೋಣ. ಬನ್ನಿ ಫ್ರೆಂಡ್ಸ್. ಆಫ್ ಮಾಡಿದೆ, ನೀನ್ ಆನ್ ಮಾಡಿಸ್ದೆ. ಈಗ ಆನ್ ಮಾಡುವಂತ ಇದೀಯಾ? ಇನ್ನು 2-3 ಸಲ ನಾನು ನೋಡ್ಕೋಬೇಕು. 2-3 ಸಲ ಅನ್ನೋದು ಸತಿ ನೋಡ್ಕೋ. ನಾನು ಹೇಳ್ಕೊಟ್ಟಂಗೆ ನೀನ್ ಕಲಿಬೇಕು. ಕಲೀಲಿಲ್ಲ ದಡ್ಡ ಈ ತರ ಆಡಬೇಡ. ನಾನು ಹೇಳ್ಕೊಟ್ಟಂಗ್ ಮಾಡು. ಮಾಮೂಲಿ ಇಷ್ಟವ ಅವಾಜ್ ಹಾಕ್ಬೇಡ. ನನಗೆ ಹೇಳಿದ್ನ ಕೇಳು. ಇವಾಗ ನೋಡು, ಇವಾಗ ಹಿಂಗೈತಲ್ವಾ? ಒಂದ್ಸತಿ ಹಿಂಗ್ ಒಂಚೂರು ಲೈಟಾಗಿ ಪ್ರೆಸ್ ಮಾಡು. ಆನ್ ಆಯ್ತಾ? ನಾ ಜಾಸ್ತಿ ಪ್ರೆಸ್ ಮಾಡಬೇಡ, ಜಾಸ್ತಿ ಒತ್ತಿ ಹಿಡ್ಕೋಬೇಡ. ಒಂಚೂರು ಒತ್ತು. ಇರಮ್ಮ ಇಲ್ಲೋಡಮ್ಮ, ದೈತಲ್ವಾ? ಇಷ್ಟೇ. ಹಿಂಗಮ್ಬೇಡ, ಒಂಚೂರು ಹಿಂಗಮ್ತಾ. ಎತ್ಕೊಳ್ಳಿಲ್ಲ, ಇರು. ಆನ್ ಆಯ್ತಾ? ಸ್ಲೋ ಮಾಡ್ಬೇಕಾರೆ ಇವಾಗ ಇದು ಹಿಂಗೆ ಮಧ್ಯಕ್ಕಾಯ್ತಲ್ವಾ, ಹಿಂಗ್ ಕೆಳಗ್ ತಿರ್ಗ್ಸು. ಸ್ಲೋ ಆಯ್ತದ? ನೀನ್ ಆಫ್ ಮಾಡ್ಬೇಕಾರೆ ಇಲ್ಲಿ ಏನು ಅಂಕ್ಬೇಡ. ಅದ್ ಹೆಂಗದೆ ಮಾಮೂಲಿ ಇವಾಗ ನಾವು ಹಳೆ ಸ್ಟವ್ ಯೂಸ್ ಮಾಡ್ತಿದ್ವಲ್ಲ ಅದೇ ತರನೇ ಇವಾಗ ಹಿಂಗಿರೋದ್ನ ಅಂಕಂಗ್ ಏನು ಇಲ್ಲ. ಸುಮ್ನೆ ನೀನ್ ಹಿಡ್ಕೊ ಅಷ್ಟೇ. ಹಿಡ್ಕೊಂಡು ಹಿಂಗ್ ಮೇಲೆ ಕೆತ್ತು ಟಕ್ಕಂತು, ಅದಷ್ಟೇ ಆಫ್ ಮಾಡೋದು. ಇದು ಆಫ್ ಮಾಡಿ. ಇವಾಗ ಆಫ್ ಮಾಡ್ಬೇಕಾರೆ ಅಂಕ್ಬೇಡ, ಮಾಮೂಲಿ ಹಿಡ್ಕೊಂಡು ಮೇಲೆ ತಿರ್ಗ್ಸು. ಫುಲ್ ತಿರ್ಗ್ಸು ಮೇಲಕ್ಕೆ. ಅದಕ್ಕೆ ನೋವು ಆಗಲ್ಲ, ತಿರ್ಗ್ಸು ಪಟ್ಟಂತ. ಸ್ಟವ್ಗೆ ನೋವಾಗಲ್ಲ, ಅದೇನು ಹೇಳಲ್ಲ ನಂಗೆ ನೋವಾಯ್ತು ಅಂತ ಅಲ್ಲ. ನಾನೇನಂತ ಹೇಳ್ದೆ? ಅಮ್ಕಂಗಿಲ್ಲ ಆಫ್ ಮಾಡ್ಬೇಕಾರೆ. ಸರಿ ಕೇಳಿಸ್ಕೊ. ಆಫ್ ಮಾಡ್ಬೇಕಾರೆ ಅದನ್ನ ಅಮ್ಕ್ಬೇಡ. ಹೆಂಗೈತಂಗ್ ಮೇಲೆ ಕೆತ್ತು. ಹಿಂಗ್ ಹಿಡ್ಕೋ ಕೈಯ ಮೇಲೆ ಕೆತ್ತು. ಇವಾಗ ಮಧ್ಯಕ್ಕೆ ಅಮ್ಕ್ಬೇಡ, ಸುಮ್ಮನೆ ಮೇಲೆ ಎತ್ತು. ಫುಲ್ ಎತ್ತು. ಹಂಗೆ ಟಕ್ ಅನ್ಬೇಕು. ಟಕ್ ಅಂದಾಗ ಅದು ಆಫ್ ಆಗಿರ್ತದೆ. ಅದು ಟಕ್ ಅಂದೆ ನೀನು ಸುಮ್ಮನೆ ಹಂಗೆ ಬಿಟ್ಬಿಟ್ರೆ ಅದು ಸ್ಟವ್ ಆಫ್ ಆಯಿತು ಅಂತ ಆಫ್ ಆಗಿರಲ್ಲ, ಗ್ಯಾಸ್ ಮೇಲೆ ಬರ್ತದೆ. ನೀನು ಹಂಗೆ ಆಫ್ ಮಾಡಿದಾಗ ಈ ಸ್ಟವ್ ಅಲ್ಲಿ ಟಕ್ ಅಂದರೆ ಆಫ್ ಆಗಿರ್ತದೆ. ಇವಾಗ ಆನ್ ಮಾಡ್ಬೇಕಾದ್ರೆ ನಾನೇನು ಹೇಳ್ದೆ ಹೇಳು? ಸ್ವಲ್ಪ ಹಿಂಗೆ ಪ್ರೆಸ್ ಮಾಡು. ಆನ್ ಆಯ್ತಾ? ಇವಾಗ ಅದನ್ನ ಆನ್ ಮಾಡು. ತಿರುಗಿಸು, ಜೋರಾಗಿ ತಿರುಗಿಸು. ಏನೂ ಆಗಲ್ಲ, ತಿರುಗಿಸು ಜೋರಾಗಿ. ಏನು ತಿರುಗಿಸ್ತಾ ಇದೀಯ? ಭಾರಿ ಕಷ್ಟಪಡ್ತಾ ಇದ್ದೀಯ ಕಣವ. ಆ ಕಡೆಗಲ್ಲ ಈ ಕಡೆಗೆ ತಿರ್ಗಿಸು. ನನ್ನ ಕಡೆಗೆ ನಾನು ನಿಂತಿದ್ದೀನಲ್ಲ, ನನ್ನ ಕಡೆಗೆ ತಿರುಗಿಸೋದನ್ನ ಮುರಿದ್ಬಿಡ್ತೀಯ. ಕಾಮಿಡಿನ ಗ್ಯಾಸ್ ಇದು ಕಾಮಿಡಿ ಅಲ್ಲ, ಅದು ನಾನ್ ಮಾಡಕ್ಕೆ ಇರಮ್ಮ. ಇಲ್ಲೋಡು ಬೈ, ನೀನೇನ ಕಲ್ತ್ಕೊಂಡಿದ್ದೆ ಅಂದ್ರೆ ಸರು ಕಲಿಯೋದು ನಿನ್ ತಲೆಗೆ ಹೋಗ್ಬೇಕದು. ನಾನು ಹೇಳ್ತಾ ಇರೋದು ನಿನ್ ತಲೆಗೆ ಹೋಯ್ತಾ ಇಲ್ಲ. ಮೊದ್ಲು ಮೊನ್ನೆ ಸ್ಟವ್ ಇತ್ತಲ್ಲ, ನಾನು ಹೇಳ್ತಾ ಇರೋದ್ನ ತಲೆಗೆ ಹೋಗಿಸ್ಕೋ. ನೋಡಿಲಿ ನೀನ್ ಅದೇನ್ ಹಿಂಗ್ ಅಮ್ತಿದ್ಯಲ್ಲ, ಯಾಕೆ? ಇಲ್ಲೋಡು, ಸುಮ್ಮನೆ ಹಿಂಗೆ ಒಂಚೂರು ಅಮ್ಕು, ಹಿಂಗೆ ತಿರುಗಿಸು. ನಾನೇನು ಕಷ್ಟಪಡ್ತಾ ಇದ್ದೀನಾ? ಏನು ನಿನ್ಗೆ ಸ್ಟವ್ ಬರಲ್ಲ, ಅದಕ್ಕೆ ಹೇಳ್ಕೊಡ್ತಾ ಇದ್ದೀನಿ, ಕಲ್ತ್ಕೋ. ಅದನ್ನ ಬಿಟ್ಬಿಟ್ಟು ನಾನು ತಮಾಷೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀಯಲ್ಲ. ಮಾಡು, ಆನ್ ಮಾಡು. ನೀನ್ ಕಲಿಯ ಗಂಟ ಬಿಡಲ್ಲ ಇವತ್ತು. ಆನ್ ಮಾಡು. ಹಂಗೆ ತಿರ್ಗ್ಸು. ಅದ್ಯಾಕೆ ಅಷ್ಟು ಕಷ್ಟ ಅಮ್ಮ? ಇಲ್ಲೋಡಮ್ಮ, ಹಿಂಗೊಂದ್ಸತಿ ಹಿಡ್ಕೊಂಡ್ರೆ ಅಷ್ಟೇ.
ನೀನು ಹಿಂಗ್ ಮಧ್ಯದಲ್ಲಿ ಇದು ಮಾಡ್ತಾ ಇದೀಯಾ. ಹಿಂಗ್ ಹಿಡ್ಕೋ ನೋಡು. ಆಫ್ ಮಾಡು. ಏನು ಉಂಪೇಡ, ಆಫ್ ಮಾಡ್ಬೇಕಾದ್ರೆ ಅಮ್ಕಂಗಿಲ್ಲ. ಸುಮ್ಮನೆ ಮೇಲೆ ಎತ್ತು ಫುಲ್ ಟಕ್ಕನ ಗಂಟೆ ಎತ್ತು. ಹಾ ಬಿಡು, ಆಫ್ ಆಯ್ತು. ಚಕ್ ಬರ್ಲಿ ಹೋಯ್ತು ಟಕ್ ಅಂತು. ನಿನ್ ಕೇಳಿಸ್ಕೊ. ಆನ್ ಮಾಡು. ಹಾ ಮಾಡು ಬಿಡು. ಐತೆ. ಸ್ಲೋ ಮಾಡು. ಸ್ಲೋ ಆಯ್ತು. ಆಫ್ ಮಾಡು. ಅಮುಕ್ಬೇಡ, ಆಫ್ ಮಾಡ್ಬೇಕಾರೆ ಅಮುಕ್ಬೇಡ. ಸುಮ್ಮನೆ ಮೇಲಕ್ಕೆ ತಿರುಗಿಸು. ಆ ಸ್ಟವಲ್, ಹಳೆ ಸ್ಟವಲ್ ತಿರುಗಿಸ್ತೀಯಲ್ಲ, ಹಂಗೆ ತಿರುಗಿಸು. ಫುಲ್ ಎತ್ತೆ, ಒಂದೇ ಸತಿ ಎತ್ಬಿಡು. ಆಫ್ ಮಾಡೋದು ಕಲಿತೆ, ಆನ್ ಮಾಡೋದು ಕಲಿಬೇಕು. ಆನ್ ಮಾಡು. ಇದನ್ನ ಆನ್ ಮಾಡು. ಜಾಸ್ತಿ ಕಷ್ಟಪಡಬೇಡ. ಒಂಚೂರು ಅಮುಕು, ತಿರುಗಿಸು. ಅಮುಕು, ತಿರುಗಿಸು. ಗೊತ್ತಾಯ್ತಾ? ತಲೆನ ಹಿಂಗ ಹತ್ರ ಕೆಡ್ಕೊಂಡು ಹತ್ತಕ್ ಹೋಗ್ಬೇಡ. ತಲೆ ದೂರ ಇಕ್ಕೋ, ಕೈ ಹತ್ರ ಇರಬೇಕು. ತಲೆ ಏನು ಅಷ್ಟೊಂದು ಹತ್ರಕ್ಕೆ ತಗೊಂಡೋಯ್ತಾ ಇದೀಯಾ? ಆಫ್ ಮಾಡ್ಬೇಕಾರೆ ಪ್ರೆಸ್ ಮಾಡಬೇಡ. ಸುಮ್ಮನೆ ಹಂಗೆ ಹಿಡ್ಕೊಂಡು ತಿರುಗಿಸು. ಹಾ, ಅದು ಆಫ್ ಆಯ್ತು. ಬತ್ತು ಕಣಮ್ಮ, ನಿನಗೆ ಕೇಳಿಸ್ತಾ ಇಲ್ಲ. ವಯಸ್ಸಾಯ್ತು ನಿನಗೆ. ಆನ್ ಮಾಡ್ಬೇಕಾದ್ರೆ ಚೆಕ್ ಬರ್ತದೆ, ಸೌಂಡ್ ಬರ್ತದೆ. ಆನ್ ಮಾಡ್ಬೇಕಾದ್ರೆ ಜಾಸ್ತಿ ಸೌಂಡ್ ಬರ್ತದೆ, ಆಫ್ ಮಾಡ್ಬೇಕಾದ್ರೆ ಲೈಟಾಗಿ ಸೌಂಡ್ ಬರ್ತದೆ. ಸರಿನೇ? ಗೊತ್ತಾಯ್ತಾ? ಸ್ಟವ್ ಆನ್ ಮಾಡೋದು, ಆಫ್ ಮಾಡೋದು. ಹಾ, ನಿನ್ನೆ ಕೇಳಿದ್ದು. ಗೊತ್ತಾಯ್ತಾ? ಇನ್ನೊಂದ್ಸತಿ ಮಾಡ್ತೀಯಾ? ನೋಡ್ತೀನಿ ಹಿಂಗೆ ಮಾಡ್ತೀಯಾ ಅಂತ. ಅನ್ನ ಮಡಗಿದ್ಯಾ?